ಶ್ರೀ ಗುರುಭ್ಯೋ ನಮಃ. ಐತರೇಯ ಉಪನಿಷತ್ತಿನ ಒಂದು ಭಾಗದಲ್ಲಿ ಬ್ರಹ್ಮಾಂಡ ಪುರಾಣದ ಒಂದೆರಡು ಶ್ಲೋಕಗಳನ್ನ ಆಚಾರ್ಯ ಉದ್ಧರಿಸ್ತಾರೆ. ಅದು ನಮ್ಮ ಅನುಸಂಧಾನದ ದೃಷ್ಟಿಯಿಂದ ಬಹಳ ಮಹತ್ವದ್ದು. ಸರ್ವಶಬ್ದೋಜಿತೌ ತಸ್ಮಾತ್ ಏತೌ ದ್ವಾವೇವ ನಾಪರಃ ಅನ್ಯೇ ಚಾಪಿ ಮಿತೈಃ ಶಬ್ದೈಃ ಉಚ್ಯಂತೆ ನ ಅಮಿತೈಃ ಕ್ವಚಿತ್. ಈ ಜಗತ್ತಿನಲ್ಲಿ ಸರ್ವಶಬ್ದವಾಚ್ಯರಾದವರು ಯಾರು? ಒಬ್ಬ ಪರಮಾತ್ಮ, ಇನ್ನೊಬ್ಬ ಮುಖ್ಯ ಪ್ರಾಣ, ಇನ್ನು ಬೇರೆ ಯಾರೂ ಇಲ್ಲ. ಅನ್ಯೇಚೈವ ಮಿತೈಃ ಶಬ್ದೈಃ ಉಚ್ಯಂತೆ. ಉಳಿದವರೆಲ್ಲ ಗರುಡ ಶೀರ್ಷ ರುದ್ರಾದಿಗಳು ಇತ್ಯಾದಿಗಳೇನಿದ್ದಾರೆ ಅವರೆಲ್ಲ ಸೀಮಿತವಾದಂತಹ ಶಬ್ದಗಳಿಂದ ವಾಚ್ಯರು. ಎಲ್ಲಾ ಶಬ್ದಗಳಿಂದಲೂ ವಾಚ್ಯರಲ್ಲ ಅವರು. ಲಕ್ಷ್ಮೀದೇವಿ ಇದ್ದಾಳೆ, ಲಕ್ಷ್ಮೀದೇವಿನಲ್ಲಿ ಹೇಳಲಿಲ್ಲ ಅಷ್ಟೇ. ಮೊದಲು ಪರಮಾತ್ಮ ಮತ್ತು ಲಕ್ಷ್ಮೀದೇವಿ ಇಬ್ಬರಿಬ್ರು, ಪರಮಾತ್ಮ ಮತ್ತು ಮುಖ್ಯ ಪ್ರಾಣ ಇವರಿಬ್ರು ಸರ್ವಶಬ್ದ ವಾಚ್ಯರು ಅಂತ ಹೇಳಿದರು, ದ್ವಾವೇವ ಅಂತ ಹೇಳಿ. ಲಕ್ಷ್ಮೀದೇವಿನಲ್ಲಿ ಹೇಳಲಿಲ್ಲ, ಮೊದಲನೇ ಶ್ಲೋಕದಲ್ಲಿ ಹೇಳಲಿಲ್ಲ, ಎರಡನೇ ಶ್ಲೋಕದಲ್ಲಿ ಹೇಳ್ತಾರೆ. ಶ್ರೀರಪಿ ಅಖಿಲ ಶಬ್ದೋಕ್ತ. ಲಕ್ಷ್ಮೀದೇವಿಯು ಎಲ್ಲಾ ಶಬ್ದಗಳಿಂದಲೂ ವಾಚ್ಯಳೆ. ನತು ಮುಖ್ಯತಃ, ಆದರೆ ಮುಖ್ಯವಾಗಿ ವಾಚ್ಯಳಲ್ಲ ಅವಳು. ಪರಮಾತ್ಮ ಮುಖ್ಯವಾಗಿ ವಾಚ್ಯ, ಎಲ್ಲಾ ಶಬ್ದಗಳಿಂದಲೂ ಮುಖ್ಯವಾಗಿ ಪ್ರಧಾನವಾಗಿ ಆ ಪರಮಾತ್ಮನೇ ವಾಚ್ಯ. ಅದಾದ ಬಳಿಕ ಲಕ್ಷ್ಮೀದೇವಿ ವಾಚ್ಯಳು. ಅದಾದ ಬಳಿಕದ ವಾಚ್ಯತ್ವ ಈ ಚತುರ್ಮುಖ ಬ್ರಹ್ಮನಿಗೆ ಅಥವಾ ಮುಖ್ಯ ಪ್ರಾಣನಿಗೆ ಅಂತ ಅರ್ಥ. ವಿಷ್ಣುವನ್ನತು ಮುಖ್ಯತಃ ತಸ್ಮಾತ್ ಅಮಿತ ನಾಮಾನೌ ಅಪಿ ತೌ ಮಿತನಾಮವತ್. ವೇದದ ಸರ್ವಶಬ್ದಗಳಿಂದಲೂ ಇವರಿಬ್ರು ವಾಚ್ಯರೇ, ಲಕ್ಷ್ಮೀದೇವಿ ಮತ್ತು ಮುಖ್ಯ ಪ್ರಾಣರು. ಆದರೆ ಪರಮಾತ್ಮ ಹೇಗೆ ಮುಖ್ಯವಾಗಿ ವಾಚ್ಯನೋ ಹಾಗೆ ಇವರು ಮುಖ್ಯವಾಗಿ ವಾಚ್ಯರಲ್ಲ. ಆದ್ರಿಂದ ಶ್ರೀಶ್ಚ ವಾಯುಶ್ಚ ವಿಷ್ಣುಸ್ತು ಮುಖ್ಯೋಕ್ತೇ ಅಮಿತಾಭಿರಃ. ಮುಖ್ಯವಾಗಿ ಅವನೇ ಪ್ರತಿಪಾದ್ಯನಾದ್ರಿಂದ ಅವನನ್ನು ಅಮಿತ ಅಂತ ಕರೀತಾರೆ. ಅಮಿತ ಅನ್ನೋ ಶಬ್ದಕ್ಕೆ ಹೀಗೂ ಒಂದು ಅರ್ಥ ಇದೆ. ಅಮಿತ ಅಂದ್ರೆ ಸ್ವಯಂ ಅವನ ಸ್ವರೂಪಕ್ಕೆ ಮಿತಿ ಇಲ್ಲ, ಎಲ್ಲಾ ಕಡೆ ವ್ಯಾಪ್ತನಾಗಿದ್ದಾನೆ. ಕಾಲತಃ ದೇಶತಃ ಮಿತಿ ಇಲ್ಲ, ಗುಣತಃ ಮಿತಿ ಇಲ್ಲ, ಅದು ಒಂದ್ಸರಿ. ಆದ್ರೆ ಅಮಿತ ಅಂದ್ರೆ ಸರ್ವಶಬ್ದ ವಾಚ್ಯ ಅಂತನೂ ಒಂದು ಅರ್ಥ ಇದೆ. ದೇಶತಃ ಕಾಲತಶ್ಚೈವ ಸಮಾ ಪ್ರಕೃತಿ ಈಶ್ವರೇ ಉಭಯೋರಪ್ಯಬದ್ಧತ್ವಂ. ದೇಶತಃ ಕಾಲತಃ ಎರಡೂ ರೀತಿಯಿಂದಲೂ ಲಕ್ಷ್ಮೀದೇವಿ ಮತ್ತು ಪರಮಾತ್ಮನಿಗೆ ಇಬ್ಬರಿಗೂ ಕೂಡ ಸಮಾನವಾದ ವ್ಯಾಪ್ತಿ ಇದೆ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳಿದ್ದಾರೆ. ಸಮನಾಚ ಅಸತ್ಯುಪಕ್ರಮಾತ್ ಅಂತ ಆ ಸೂತ್ರದಲ್ಲಿ ಎಲ್ಲಾ ದೇಶದಲ್ಲೂ ಎಲ್ಲಾ ಕಾಲದಲ್ಲೂ ಇಬ್ರು ಇದ್ದಾರೆ. ಆದರೆ ಗುಣತಃ ವ್ಯಾಪ್ತಿ ಅವಳಿಗಿಲ್ಲ. ಇವನು ಗುಣತಃ ವ್ಯಾಪ್ತನೂ ಕೂಡ ಆಗಿದ್ದಾನೆ, ಸರ್ವಗುಣ ಪರಿಪೂರ್ಣನಾಗಿದ್ದಾನೆ. ಅನಂತನಾಮಕತ್ವಾಚ್ಯ ಸೋನಂತ ಗುಣ ಈರಿತಃ. ದೇಶತಃ ಕಾಲತಃ ಇಬ್ಬರಿಗೂ ವ್ಯಾಪ್ತಿ ಇದೆ, ಆದರೆ ಗುಣತಃ ವ್ಯಾಪ್ತಿ ಲಕ್ಷ್ಮೀದೇವಿಗಿಲ್ಲ. ಆ ಗುಣತಃ ವ್ಯಾಪ್ತಿ ಇರೋದು ಪರಮಾತ್ಮನಿಗೆ ಮಾತ್ರ. ಯಾಕೆಂದ್ರೆ ಅನಂತ ನಾಮಕ ಅವನು. ಅನಂತ ವ್ಯಕ್ತಿ ಪರಮಾತ್ಮ ಅನಂತ ನಾಮಕನಾಗಿರುವುದಕ್ಕೂ ಅನಂತ ಗುಣ ಆಗಿರುವುದಕ್ಕೂ ಸಂಬಂಧ ಇದೆ. ಅನಂತ ನಾಮಕ ಆದ್ರಿಂದ ಅನಂತ ಗುಣ. ಪೃಥಂಗ್ ನಾಮಾನಿ ಯಸ್ಮಾತ್ ತದ್ಗುಣಾನೇವ ಪ್ರತ್ಯಕ್ಷತೆ. ಒಂದೊಂದು ನಾಮವೂ ಕೂಡ ಒಂದೊಂದು ಗುಣವನ್ನೇ ಹೇಳ್ತದೆ. ಆದ್ರಿಂದ ಅವನು ಅನಂತ ನಾಮಕ ಆದ್ಮೇಲೆ ಅನಂತ ಗುಣ ಅಂತಾನೆ ಅರ್ಥ ಅವನಿಗೆ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ ಅಂತ ಶಾಸ್ತ್ರದಲ್ಲೇ ಹೇಳ್ತಾರೆ. ಗೌಣ ನಾಮಗಳು ಅಂದ್ರೆ ಏನರ್ಥ? ಗೌಣ ಅಂತಂದ್ರೆ ಕೆಲವು ಸರಿ ನಾವು ಧರ್ಮಾಚರಣೆ ಮಾಡುವಾಗ ಇದು ಗೌಣ ಪಕ್ಷ ಅಂತಂತಿರ್ತೇವೆ, ಅಲ್ಲಿ ಗೌಣ ಅಂದ್ರೆ ಅಪ್ರಧಾನ ಅಂತ ಅರ್ಥ. ಇಲ್ಲಿ ಗೌಣವಾದ ನಾಮಗಳು ಅಂದ್ರೆ ಗುಣ ಪ್ರತಿಪಾದಕವಾದ ನಾಮಗಳು ಅಂತ ಅರ್ಥ. ವಿಷ್ಣು ಸಹಸ್ರನಾಮದ ಪೂರ್ವ ಭಾಗ ಅದೆಲ್ಲ ಭಗವಂತನ ಗುಣವಾಚಕವಾದ ಶಬ್ದಗಳು ಅವೆಲ್ಲ. ಆದ್ರಿಂದ ಒಂದೊಂದು ನಾಮವೂ ಕೂಡ ಅವನ ಗುಣವನ್ನೇ ಹೇಳುವುದರಿಂದ ಅವನ ಅನಂತ ನಾಮಕ ಆದ್ರಿಂದ ಅನಂತ ಗುಣನೂ ಹೌದು. ಹೀಗೆ ಅವನನ್ನ ವ್ಯವಹಾರ ಮಾಡ್ತಾರೆ ಅನೇಕ ಕಡೆ. ಈಗ ಇದೇ ಈ ಶಬ್ದ ನೋಡಿದ್ವಿ ನಾವು, ಸರ್ವಶಬ್ದೋಜಿತವು ತಸ್ಮಾತ್ ಏತವು ದ್ವಾವೇವನಾ ಪರವು. ಸರ್ವಶಬ್ದವಾಚ್ಯರಾದವರು ಯಾರು ಅಂದ್ರೆ ಪರಮಾತ್ಮ ಮತ್ತು ಲಕ್ಷ್ಮಿ ಅಂತ ಇಷ್ಟು ಮಾತ್ರ. ಕೆಲವು ಸರಿ ಈ ತರ ಸ್ಟೇಟ್ಮೆಂಟ್ ಕೊಡ್ತಾರೆ, ಲಕ್ಷ್ಮೀದೇವಿಯಲ್ಲಿ ಹೇಳಲೇ ಇಲ್ಲಲ್ಲ ಅಂತ ಪ್ರಶ್ನೆ ಬರ್ತಿರ್ತದೆ. ಶುಕ್ರವಾರ ಆದ್ರಿಂದ ಇದನ್ನು ಹೇಳಬೇಕು ಅಂತ ಅನ್ಕೊಂಡೆ ಇವತ್ತು. ಆದರೆ ಬೃಹದಾರಣ್ಯಕ ಭಾಷ್ಯದಲ್ಲಿ ಅದಕ್ಕೊಂದು ಸಾರ್ವಕಾಲಿಕವಾದ ಎಲ್ಲಾ ಪ್ರಸಂಗಗಳಲ್ಲೂ ಅನ್ವಿತ ಆಗುವಂತಹ ಒಂದು ಸಮಾಧಾನ ಹೇಳಿದ್ದಾರೆ ಆಚಾರ್ಯ. ಲಕ್ಷ್ಮೀದೇವಿನ ಎಲ್ಲಾ ಕಡೆ ಹೇಳಿರೋದಿಲ್ಲ. ಯಾಕೆ ಹೇಳಿರೋದಿಲ್ಲ ಅಂದಮೇಲೆ, ಯಾಕೆ ಹೇಳಿರೋದಿಲ್ಲ ಅಂದ್ರೆ ಪರಮಾತ್ಮನ ಹೇಳಿದಾಗ ಅವಳನ್ನು ಹೇಳಿದಂತೆನೆ. ಅತ್ಯಂತರಂಗಂ ತಸ್ಮಾನ್ ನಹರೇ ಪೃಥಗ್ವೀರಿತ ಶ್ರೀಹಿ ಸ್ವರೂಪ ವಿಭೇದೇಪಿ ಸರ್ವೋತ್ಕೃಷ್ಟಾಪಿ ನಿತ್ಯಶಃ. ಅತಿ ಅಂತರಂಗದವಳು ಪರಮಾತ್ಮನಿಗೆ ಅತ್ಯಂತರಂಗ ಆದ್ರಿಂದ ಪರಮಾತ್ಮನ ಹೇಳಿದಾಗೆಲ್ಲ ಅವಳನ್ನು ಹೇಳಿದಂತೆನೆ. ನಹರೇ ಪೃಥಗೀರಿತ ಶ್ರೀಹಿ ಸ್ವರೂಪ ವಿಭೇದೇಪಿ. ಸ್ವರೂಪ ವ್ಯತ್ಯಾಸ ಇದೆ, ಪರಮಾತ್ಮನಿಗಿಂತ ಅವಳು ಭಿನ್ನಳು,
ಮತ್ತೆ ಈ ಚತುರ್ಮುಖಾದಿ ಜಗತ್ತೇನಿದೆ ಆ ಜಗತ್ತಿಗಿಂತ ಅವಳು ದೊಡ್ಡವಳು, ಆದ್ರೂ ಅವಳನ್ನು ಪ್ರತ್ಯೇಕವಾಗಿ ಯಾಕೆ ಹೇಳೋದಿಲ್ಲ ಅಂದ್ರೆ ಅತಿ ಅಂತರಂಗ ಅಂತ ಹೇಳೋದಿಲ್ಲ. ಅವಳಷ್ಟು ಅಂತರಂಗ ಚತುರ್ಮುಖನೂ ಅಲ್ಲ, ಪ್ರಾಣನೂ ಅಲ್ಲ. ಪರಮಾತ್ಮನಿಗೆ ಅವಳು ಅಂತರಂಗದ ಮಿತ್ರಳು. ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ. ಅವಳು ಭಗವಂತನಿಗೆ ಅಂತರಂಗದ ಮಿತ್ರಳಾದ್ರಿಂದ ಚರಾಚರವಾದ ಜಗತ್ತಿನಲ್ಲಿ ಲಕ್ಷ್ಮೀದೇವಿಯಷ್ಟು ಪ್ರಿಯತಮವಾದಂತಹ ಜಗತ್ತು ಅವನಿಗೆ ಯಾವುದೂ ಇಲ್ಲ ಅಂತ ಐತರೆಯ ಭಾಷ್ಯದಲ್ಲಿ ಆಚಾರ್ಯ ಹೇಳಿದ್ದಾರೆ. ಆದ್ರಿಂದ ಅವನನ್ನು ಹೇಳಿದ ಮೇಲೆ ಅವಳನ್ನು ಹೇಳಬೇಕಾಗೇ ಇಲ್ಲ, ಅವಳು ಅಲ್ಲಿ ಇದ್ದಂತೆನೆ. ಆದ್ರಿಂದ ಎಷ್ಟೆಷ್ಟೋ ಕಡೆ ಛಾಂದೋಗ್ಯ ಉಪನಿಷತ್ನಲ್ಲೂ ಕೂಡ ಈಶಾಂ ಭೂತಾನಾಂ ಪೃಥ್ವೀ ರಸಃ, ಎಲ್ಲರಲ್ಲೂ ಕೂಡ ಪೃಥ್ವಿ ದೊಡ್ಡವಳು. 18ನೇ ಕಕ್ಷಾದ ಪೃಥ್ವಿಯಿಂದ ಪ್ರಾರಂಭ ಕಾಣ್ತದೆ. ಪೃಥಿವ್ಯಾ ಆಪೋ ರಸಃ, ಪೃಥ್ವಿಗಿಂತ ವರುಣ ದೊಡ್ಡವನು. ಅಪಾಂ ಓಷಧಯ ರಸಃ, ಅವನಿಗಿಂತ ಚಂದ್ರ ದೊಡ್ಡವನು. ಓಷಧಿಭ್ಯ ಪುರುಷೋ ರಸಃ, ಪುರುಷತ್ವದ ಅಭಿಮಾನಿಯಾದಂಥ ರುದ್ರ ಚಂದ್ರನಿಗಿಂತ ದೊಡ್ಡವನು. ಪುರುಷಸ್ಯ ವಾಗ್ರಸಃ, ವಾಗಭಿಮಾನಿನಿಯಾದಂತಹ ಸರಸ್ವತಿ ಆ ರುದ್ರನಿಗಿಂತ ದೊಡ್ಡವಳು. ವಾಚಃ ಋಗ್ರಸಃ, ಆ ವಾಗಭಿಮಾನಿನಿಯಾದಂಥ ಸರಸ್ವತಿ ದೇವಿಯ ರೂಪಕ್ಕಿಂತ ಋಗ್ಅಭಿಮಾನಿನಿಯಾದಂಥ, ವಾಕ್ ಅಂದ್ರೆ ಎಲ್ಲಾ ಮಾತುಗಳು, ಅದರಲ್ಲಿ ಋಗಭಿಮಾನಿನಿಯಾದಂತಹ ಸರಸ್ವತಿಯ ರೂಪ ಇನ್ನೂ ಶ್ರೇಷ್ಠ. ವಾಗಭಿಮಾನಿನಿಯಾದ ಅವಳ ರೂಪಕ್ಕಿಂತ ಋಗ್ವೇದದ ಅಭಿಮಾನಿನಿಯಾದ ಅವಳ ರೂಪ ಇನ್ನೂ ಶ್ರೇಷ್ಠ. ಋತಸ್ಸಾಮರಸಃ, ಋಗ್ವೇದ ಅಭಿಮಾನಿನಿಯಾದಂತಹ ವಾಗಭಿಮಾನಿನಿಯಾದ ಸರಸ್ವತಿ ಅಥವಾ ಭಾರತೀಯರಿಗಿಂತ ಸಾಮವೇದದ ಅಭಿಮಾನಿಯಾದಂತಹ ಪ್ರಾಣ ದೊಡ್ಡವನು. ವೇದಾನಾಂ ಸಾಮವೇದೋಸ್ಮಿ ಅಂತ ಅದಕ್ಕಾಗಿ ಭಗವದ್ಗೀತಾದಲ್ಲಿ ಹೇಳಿದ್ದ. ಅವನು ಸಾಮವೇದದ ಅಭಿಮಾನಿಯಾಗಿದ್ದಾನೆ. ಸಾಮನ ಉದ್ಗೀತೋ ರಸಃ, ಮುಂದೆ ಆ ಸಾಮವೇದದ ಅಭಿಮಾನಿಯಾದಂತಹ ಮುಖ್ಯ ಪ್ರಾಣಕ್ಕಿಂತ ಉದ್ಗೀತ ಶಬ್ದವಾಚ್ಯನ ಅಂತ ಪರಮಾತ್ಮ ದೊಡ್ಡವನು. ರಸಸ್ಸಾಮ ರಸಃ ಸಾಮ್ನ ಉದ್ಗೀತೋ ರಸಃ ಅಂತ ಇಲ್ಲಿ ಪರಮಾತ್ಮನ ಹೇಳಿದ್ರು. ಸಾಮ ಶಬ್ದವಾಚ್ಯನಾದ ಮುಖ್ಯ ಪ್ರಾಣನ ಬಳಿಕ ಪರಮಾತ್ಮನ ಹೇಳಿದ್ರು ಹೊರತು ಲಕ್ಷ್ಮೀದೇವಿನ ಹೇಳಲಿಲ್ಲ. ಇಂಥ ಎಷ್ಟೆಷ್ಟೋ ಪ್ರಸಂಗ ಇದೆ, ಹೇಳಬೇಕಾಗಿಲ್ಲ. ಹೇಳದೆ ಹೋದ್ರೂ ಕೂಡ ಆ ಪರಮಾತ್ಮನ ಜೊತೆಗೆ ಅವಳು ಯಾವತ್ತೂ ಪಠಿತಳು ಅಂತಾನೆ ಅರ್ಥ. ಆದ್ರೆ ಉಳಿದವ್ರದನ್ನು ಹೇಳಬೇಕಾಗ್ತದೆ. ಯಾಕಂದ್ರೆ ಅವರು ಲಕ್ಷ್ಮೀದೇವಿ ಎಷ್ಟು ಅಂತರಂಗದವರಲ್ಲ, ಅವ್ರೇನಿದ್ರು ಹೊರಗಿನವರು. ಪರಮಾತ್ಮನ ಅಂತರಂಗದ ಪ್ರಪಂಚಕ್ಕೆ ಲಕ್ಷ್ಮೀದೇವಿ ಎಷ್ಟು ಸಂಬಂಧಿತಳೋ ಅಷ್ಟು ಅವ್ರ ಸಂಬಂಧರಲ್ಲ. ಆದ್ರಿಂದ ಅವ್ರನ್ನ ಹೇಳಬೇಕಾಗ್ತದೆ. ಇದೊಂದು ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯ ಕೊಟ್ಟಿರುವಂತಹ ಎಲ್ಲಾ ಪ್ರಸಂಗಗಳಲ್ಲೂ ಎಲ್ಲೇ ವೇದ ಯಾವುದೇ ಕಡೆ ಎಲ್ಲೇ ಈ ತಾರತಮ್ಯವನ್ನು ಹೇಳುವಾಗೆಲ್ಲ ಅಥವಾ ಮತ್ತೆ ಯಾವುದೇ ಪ್ರಸಂಗಗಳಲ್ಲಿ ಪರಮಾತ್ಮನನ್ನು ಒಬ್ಬನ್ನೇ ಸ್ತುತಿಸಿದ್ರು ಲಕ್ಷ್ಮೀದೇವಿಯನ್ನು ಸ್ತುತಿಸಿದಂತೆನೆ ಅಂತ ಅರ್ಥ. ಅದಕ್ಕಾಗಿ ಅವರಿಬ್ಬರೇ ಈ ಸರ್ವಶಬ್ದ ವಾಚ್ಯರು ಅಂತ ಅಲ್ಲಿ ಒಂದು ಕಡೆ ಐತರೆಯ ಭಾಷ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ಮತ್ತೆ ಈ ಐತರೇಯ ಭಾಷ್ಯದಲ್ಲಿಯೇ ಇದೆಲ್ಲ ಬೃಹತಿ ಸಹಸ್ರ ಪ್ರಾರಂಭ ಕಾಣ್ತದಲ್ಲ, ಬೃಹತಿ ಸಹಸ್ರದ ಮಹತ್ವ ಅಲ್ಲೇ ಬಂದಿರುವಂತಹ ಮತ್ತೊಂದು ಶಬ್ದ. ನಾವೆಲ್ಲರೂ ಪಡ್ಕೊಳ್ಬೇಕಾದಂತಹ ಅತ್ಯಂತ ಶ್ರೇಷ್ಠವಾದ ಜ್ಞಾನ ಯಾವುದು? ಎಲ್ಲರಿಗೂ ಗುರಿ ಎಲ್ಲಿರಬೇಕು ಅಂದ್ರೆ ಭಗವಂತನೇ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದ ಮಾತಿದು. ಸರ್ವನಾಮ ಅಹಮಸ್ಮೇಕಃ ಇತಿ ಜ್ಞಾನಂ ಮಮೋತ್ತಮಂ ಯಸ್ಮಾತ್ ಸರ್ವಗುಣತ್ವಂ ಸ್ಯಾತ್ ಸರ್ವನಾಮತ್ವೇವತು. ನಾನು ಸರ್ವನಾಮ ಅಸ್ಮಿ, ಭಗವಂತ ಸರ್ವಶಬ್ದವಾಚ್ಯನಾಗಿದ್ದಾನೆ ಅಂತ ನೀವೆಲ್ಲ ತಿಳ್ಕೊಳ್ಳುವುದೇನಿದೆಯಲ್ಲ, ಇದೇ ತುಂಬಾ ಉತ್ತಮವಾದ ಜ್ಞಾನ. ಯಾಕೆಂದ್ರೆ ಸರ್ವನಾಮತ್ವವನ್ನು ಭಗವಂತನಿಗೆ ತಿಳಿದಾಗಲೇ, ಸರ್ವಶಬ್ದ ವಾಚ್ಯ ಅಂತ ಅವನು ತಿಳಿದಾಗಲೇ ಅವನಿಗೆ ಸರ್ವಗುಣತ್ವವನ್ನು ತಿಳಿದಂತೆನೆ. ಆದ್ರಿಂದ ಸರ್ವಶಬ್ದ ವಾಚ್ಯತ್ವವನ್ನು ತಿಳಿಯಬೇಕು. ಯಾಕೆಂದ್ರೆ ಸರ್ವಗುಣತ್ವವನ್ನು ನಾವು ತಿಳಿಯಬೇಕಾಗಿದೆ. ಆದ್ರಿಂದ ಇದಕ್ಕಾಗಿ ಅನುವ್ಯಾಖ್ಯಾನದಲ್ಲಿ ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನ ಭವೇತ್. ಎಷ್ಟು ಶಕ್ತಿ ಇದೆಯೋ ಅಷ್ಟು ಎಲ್ಲಾ ಶಾಸ್ತ್ರಗಳನ್ನು ಓದಬೇಕು. ಋಗಾದಿ ವೇದಗಳನ್ನ, ಭಾರತ ಪಂಚರಾತ್ರ, ಮೂಲ ರಾಮಾಯಣಾದಿಗಳನ್ನ, ಪುರಾಣಗಳನ್ನು ಎಲ್ಲವನ್ನೂ ಕೂಡ ಹೆಚ್ಚು ಹೆಚ್ಚು ಯಾಕೆ ಓದಬೇಕು ಅಂದ್ರೆ ಹೆಚ್ಚು ಹೆಚ್ಚು ಶಬ್ದಗಳ ಪರಿಚಯ ಆಗ್ತದೆ. ಒಂದು ಯಾವುದೋ ಶಬ್ದ ವೇದದಲ್ಲಿ ಇಲ್ಲದೆ ಇರಬಹುದು, ಪುರಾಣದಲ್ಲಿ ಇರ್ತದೆ. ಇನ್ನೊಂದು ಯಾವುದೋ ಪುರಾಣದಲ್ಲಿ ಇಲ್ಲದೆ ಇರಬಹುದು, ವೇದದಲ್ಲಿ ಇರ್ತದೆ. ನಮಗೆ ಮಹಾಭಾರತ ಆದಿಗಳಲ್ಲಿ ಕಾಣದೇ ಇರುವುದು ಯಾವುದೋ ಭಾಗವತದಲ್ಲಿ ಒಂದು ಶಬ್ದ ಇರಬಹುದು, ಅಲ್ಲಿ ಇಲ್ಲದೆ ಇರುವಂತಹ ಶಬ್ದ ಮತ್ತೊಂದು ಕಡೆ ಮಹಾಭಾರತದಲ್ಲೂ ಕಾಣಬಹುದು. ಆ ಎಲ್ಲಾ ಶಬ್ದಗಳಿಂದ ಅವನನ್ನು ವಾಚ್ಯ ಅಂತ ತಿಳ್ಕೋಬೇಕು. ಯಾಕೆಂತಂದ್ರೆ ಸರ್ವಗುಣತ್ವವನ್ನು ತಿಳ್ಕೊಂಡಂತೆ ಆಗ್ತದೆ. ನತಾದೃಶಿ ಪ್ರೀತಿ ಇಡ್ಯಸ್ಯ ವಿಷ್ಣು ಗುಣೋತ್ಕರ್ಷ ಜ್ಞಾತರಿ ಯಾದೃಶಿ ಸ್ಯಾತ್. ಪರಮಾತ್ಮನ ಗುಣವೈಭವವನ್ನು ತಿಳ್ಕೊಳ್ಳುವ ವ್ಯಕ್ತಿಯಲ್ಲಿ ಭಗವಂತನಿಗೆ ಎಷ್ಟು ಪ್ರೀತಿ ಇರ್ತದೋ ಅಷ್ಟು ಪ್ರೀತಿ ಇನ್ಯಾರ ಬಗ್ಗೆನೂ ಇರೋದಿಲ್ಲ, ಯಾವ ಸಾಧಕನ ಬಗ್ಗೆನೂ ಇರೋದಿಲ್ಲ. ತತ್ವ ನಿರ್ಣಯದಲ್ಲಿ ಆಚಾರ್ಯ ಹೇಳಿರುವಂತಹ ಪ್ರಮಾಣ.
ಕರ್ಮಣ ತ್ವನಃ ಪ್ರೋಕ್ತಃ ಪ್ರಸಾದ ಶ್ರವಣಾದಿಭಿಃ ಮಧ್ಯಮೋ ಜ್ಞಾನ ಸಂಪತ್ಯ ಪ್ರಸಾದಸ್ತು ಉತ್ತಮೋ ಮತಃ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ. ಭಗವಂತನಿಗೆ ನಾವು ಕರ್ಮವನ್ನು ಮಾಡಿದಾಗ ಪ್ರೀತಿ ಆಗ್ತದೆ, ಆಗೋದಿಲ್ಲ ಅಂತಲ್ಲ. ಕರ್ಮಣಾತು ಅಧಮಃ ಪ್ರೋಕ್ತಃ, ಕರ್ಮದಿಂದ ನಾವು ಕರ್ಮಾಚರಣೆ ಮಾಡಿದಾಗ ಭಗವಂತನಿಗೆ ಆಗುವ ತೃಪ್ತಿ, ಪ್ರೀತಿ, ಅದು 3ನೇ ಗ್ರೇಡಿನ ಪ್ರೀತಿ. ಪ್ರಸಾದ ಶ್ರವಣಾದಿಭಿ ಮಧ್ಯಮ, ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡಿದಾಗ ಹೆಚ್ಚಿನ ಪ್ರೀತಿ ಆಗ್ತದೆ, ಅದು 2nd ಗ್ರೇಡ್ ಪ್ರೀತಿ. ಇನ್ನೂ ಜ್ಞಾನ ಬಂದಿಲ್ಲ, ಶ್ರವಣ ಮನನಾದಿಗಳನ್ನು ಮಾಡಿದ್ದೀರಿ, 2nd ಗ್ರೇಡ್ ಪ್ರೀತಿ ಆಯಿತು. ಪ್ರಸಾದ ಜ್ಞಾನ ಸಂಪತ್ಯಾತು ಉತ್ತಮ ಮತಃ. ಶ್ರವಣ ಮನನಾದಿಗಳನ್ನು ಯಾಕೆ ಮಾಡಬೇಕು ಅಂದ್ರೆ ಜ್ಞಾನ ಬರಬೇಕಾಗೋದ್ರಿಂದ ಮಾಡಬೇಕು. ಜ್ಞಾನವನ್ನು ನಾವು ಕೊಡ್ತೇವೆ, ಆದ್ದರಿಂದ ಜ್ಞಾನದ ಮೆಟ್ಲು ಶ್ರವಣ ಮನನ ಧ್ಯಾನ. ಆದ್ದರಿಂದ ಆ ಜ್ಞಾನ ಬಂದಾಗ ಅವನಿಗೇನು ಪ್ರಸನ್ನತೆ ಬರ್ತದೆ, ಆ ಪ್ರಸನ್ನತೆ 1st ಗ್ರೇಡ್ ಪ್ರಸನ್ನತೆ. ಭಗವಂತನನ್ನ ಸಾಧ್ಯವಾದಷ್ಟು ಜ್ಞಾನದ ಮೂಲಕ ನಾವು ಆರಾಧನೆ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಅದಕ್ಕೆ ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ ಜ್ಞಾನ ಯಜ್ಞ ಪರಂತಪ ಅಂತ ಹೇಳೋದು. ಜ್ಞಾನ ಯಜ್ಞದ ಮೂಲಕ ಭಗವಂತನ ವೈಭವಗಳನ್ನು ತಿಳ್ಕೊಳ್ಳೋದು, ಅವನ ಗುಣಗಳನ್ನು ತಿಳ್ಕೊಳ್ಳೋದು, ಆ ಗುಣವನ್ನು ತಿಳಿಯಲಿಕ್ಕಾಗಿ ಸರ್ವಶಬ್ದ ವಾಚ್ಯತ್ವವನ್ನು ತಿಳ್ಕೊಳ್ಳೋದು. ತಿಳ್ಕೊಂಡಾಗ ಅವನಿಗೆ ಹೆಚ್ಚು ತೃಪ್ತಿ ಆಗ್ತದೆ, ಹೆಚ್ಚು ಪ್ರೀತಿ ಆಗ್ತದೆ. ನಾವು ಮಾಡಿದ ಶ್ರವಣ ಮನನಾದಿಗಳು ಜ್ಞಾನ ಕೊಡದೆ ಹೋದ್ರೆ ಬರೀ ಅವನಿಗೆ 2nd ಗ್ರೇಡ್ ಪ್ರೀತಿ ಮಾತ್ರ ಮಾಡಿದಂತಾಯ್ತು. ನಾವು ಶ್ರವಣ ಮನನಾದಿಗಳನ್ನು ಮಾಡಲಿಲ್ಲ, ಬರೇ ಕರ್ಮವನ್ನು ಮಾತ್ರ ಮಾಡಿದ್ವಿ ಅಂದ್ರೆ 3rd ಗ್ರೇಡ್ ಪ್ರೀತಿಯನ್ನು ಪರಮಾತ್ಮನ ಮಾಡಿಕೊಟ್ಟಂತಾಯ್ತು. ಪರಮಾತ್ಮ ಅವಾಗ ತೃಪ್ತನಾಗ್ತಾನೆ, ಆಗೋದಿಲ್ಲ ಅಂತಲ್ಲ. ಅದು ಅವನಿಗೆ ಅವನ ಆ ಪ್ರೀತಿ 3ನೇ ಗ್ರೇಡಿನ ಪ್ರೀತಿ, ಅಧಮ ಪ್ರೀತಿ. ಅದು ಮಧ್ಯಮ ಪ್ರೀತಿ ಶ್ರವಣ ಮನನಾದಿಗಳದು. ಉತ್ತಮ ಪ್ರೀತಿ ಅಂದ್ರೆ ಜ್ಞಾನದಿಂದ ಭಗವಂತನಿಗೆ ಬರುವ ಪ್ರೀತಿಯೇ ಉತ್ತಮ ಪ್ರೀತಿ. ಆದ್ದರಿಂದ ಭಗವಂತನಿಗೆ ಉತ್ತಮ ಪ್ರೀತಿಯನ್ನು ನಾವು ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ನಮಗೂ ಜ್ಞಾನ ಸಂಪಾದನೆ ಮಾಡುವಂತಹ ಅಧಿಕಾರ ಸ್ವಲ್ಪ ಅಲ್ಲ ಸ್ವಲ್ಪ ಇದೆ. ನಾವೆಲ್ಲ ಕರ್ಮಯೋಗಿಗಳೇ, ಮನುಷ್ಯರು ನಾವೆಲ್ಲ ಕರ್ಮಯೋಗಿಗಳೇ. ಅದರಲ್ಲೂ ಪ್ರಾಯ ನಾವೆಲ್ಲ ಪ್ರಾರಬ್ಧ ಕರ್ಮಯೋಗಿಗಳೇ. ಕರ್ಮಯೋಗಿ ಅಂತ ನಮ್ಮನ್ನು ಶಾಸ್ತ್ರ ಹೇಳಿದೆ. ಹಾಸ್ಯಕ್ಕಾಗಿ ನನ್ನನ್ನು ನಾನು ಪ್ರಾರಬ್ಧ ಕರ್ಮಯೋಗಿಗಳು ಅಂತ ಹೇಳ್ಕೊತಿರ್ತೇನೆ ಅಷ್ಟೇ. ಕರ್ಮಯೋಗಿಗಳು ಹೌದು, ಆದರೂ ಜ್ಞಾನ ಸಂಪಾದನೆ ಮಾಡ್ಲಿಕ್ಕೆ ಒಂದಿಷ್ಟು ಅಧಿಕಾರ ಇದೆ. ದೊಡ್ಡವರಷ್ಟು ಇಲ್ಲದೆ ಇರಬಹುದು. ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನ ಭವೇತ್ ಅಂತ ಅನುವ್ಯಾಖ್ಯಾನ ಹೇಳಿರುವುದು. ಅದಕ್ಕೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿಯನ್ನೆಲ್ಲ ಉಪಯೋಗ ಮಾಡಿ, ಸಮಯವನ್ನೆಲ್ಲ ಉಪಯೋಗ ಮಾಡಿ ಹೆಚ್ಚೆಚ್ಚು ಶಾಸ್ತ್ರವನ್ನು ಓದಬೇಕು, ಅದರಂತೆ ಉಪಾಸನೆ ಮಾಡಬೇಕು. ಶ್ರವಣ ಮಾಡಿ ಮನನ ಮಾಡಿ ಉಪಾಸನೆ ಮಾಡಬೇಕು, ಅದರಿಂದ ಜ್ಞಾನವನ್ನು ಪಡ್ಕೊಳ್ಬೇಕು. ಅಖಿಲಸ್ಯ ವಿಜ್ಞಪ್ತಿ ಬ್ರಹ್ಮಣ, ಪೂರ್ಣವಾಗಿ ಎಲ್ಲವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇರುವುದು ಬ್ರಹ್ಮನಿಗೆ. ಉಳಿದವರಿಗೆ, ನಮ್ಮಂಥವರಿಗೆ ಸ್ವಲ್ಪ ಸ್ವಲ್ಪ ಎಷ್ಟು ಸಾಧ್ಯವೋ ಅಷ್ಟು ತಿಳ್ಕೊಳ್ಳಿಕ್ಕೆ ಸಾಧ್ಯ. ತದನ್ಯೇಷಾಂ ಶ್ರವಣಾಜ್ಞಾನಂ ಕ್ರಮಶಃ ಮಾನುಷೋತ್ತರಂ. ದೇವತೆಗಳಲ್ಲಿ ಮೇಲ್ಮೇಲೆ ಹೋದಂತೆ ಶ್ರವಣದ ಮೇಲೆ ಡಿಪೆಂಡೆನ್ಸಿ ಕಡಿಮೆ. ನಾನು ತುಂಬಾ ಸರಿ ಹೇಳಿದ್ದೇನೆ. ವಿಷ್ಣು ಪ್ರೀತ್ಯರ್ಥಮೇವಸ್ಯ ಶ್ರೋತವ್ಯಂ ಪ್ರಾಯಶೋ ಹರೇಃ. ಅವನು ಶ್ರವಣ ಮಾಡದೆ ಹೋದ್ರೂ ದೇವರಿಗೇನು ಸಿಟ್ಟು ಬರೋದಿಲ್ಲ. ಆದರೂ ಇವನು ಶ್ರವಣ ಮಾಡ್ತಾನೆ ಅಂತ ಆದ್ರೆ ನನ್ನ ಈ ಪ್ರೀತಿಯ ಮಗ ಎಲ್ಲವನ್ನೂ ಬಲ್ಲವನ್ನೇ ಸರ್ವಜ್ಞನೇ ಆಗಿದ್ರು ಶ್ರವಣ ಮಾಡ್ತಿದ್ದಾನಲ್ಲ ಅಂತ ದೇವರಿಗೆ ಪ್ರೀತಿ ಆಗ್ತದೆ. ವಿಷ್ಣು ಪ್ರೀತ್ಯರ್ಥಮೇವಾಸ್ಯ ಶ್ರೋತವ್ಯಂ ಪ್ರಾಯಶೋ ಹರಿಯೇ. ಅನ್ಯೇಷಾಂ ಶ್ರವಣಾಜ್ಞಾನಂ, ಕೆಳಗೆ ಬಂದಂತೆ ಶ್ರವಣದಿಂದ ಜ್ಞಾನ. ಕ್ರಮಶಃ ಮಾನುಷೋತ್ತರಂ, ಶ್ರವಣದ ಮೇಲಿನ ಅತ್ಯಂತ ಹೆಚ್ಚು ಡಿಪೆಂಡೆನ್ಸಿ ಅವಲಂಬನೆ ಇರುವುದು ಮನುಷ್ಯರಿಗೆ. ಅತ್ಯಲ್ಪ ಪ್ರತಿಭಾನತ್ವಾತ್ ಮನುಷ್ಯ ಶ್ರುತವೇದಿನಃ. ಈ ಸಮಸ್ತ ಸೃಷ್ಟಿಯಲ್ಲಿಯೇ ದೇವ ಋಷಿ ಪಿತೃ ಪಾಹ ನರಾಹ ಅಂತ 5ನೇವರು ಏನಿದ್ದೀವಲ್ಲ, ಈ ನರರು ಮನುಷ್ಯರು ನಾವು ಈ ಸೃಷ್ಟಿಯಲ್ಲಿಯೇ ಅತ್ಯಂತ ಕಡಿಮೆ ಮೇಧಾಶಕ್ತಿ, ಕಡಿಮೆ ಪ್ರತಿಭಾಶಕ್ತಿ ಇದ್ದವರು. ಈ ಜಗತ್ತಿನಲ್ಲಿ ಸಾಮಾನ್ಯ ಸುಮ್ಮನೆ ಶ್ರವಣ ಮಾಡುವವರಿಗಿಂತ ಪಾಠ ಪ್ರವಚನ ಮಾಡುವವರು ಶ್ರೇಷ್ಠರು, ಅದೆಲ್ಲ ಉಲ್ಲೇಖ ಶಾಸ್ತ್ರದಲ್ಲಿ ಇದ್ದೇ ಇದೆ. ಅಂಥವರು ಕೂಡ ಸೃಷ್ಟಿಯಲ್ಲಿ ಅತ್ಯಂತ ಕಡಿಮೆ ಪ್ರತಿಭಾಶಕ್ತಿ ಇದ್ದವರು. ಅತಿ ಅಲ್ಪ ಪ್ರತಿಭಾನತ್ವಾತ್ ಮನುಷ್ಯ ಶ್ರುತವೇದಿನಃ ಎಂದು ಅವರು ಶ್ರವಣ ಮಾಡ್ತಾನೆ ಇರಬೇಕು. ನಾನಿನ್ನೇನು ಶ್ರವಣ ಮಾಡಬೇಕಾಗಿಲ್ಲ ಅಂತ ಯಾವತ್ತೂ ಕೂಡ ಅನ್ಕೋಬಾರ್ದು. ನೀವೇನು ಇನ್ನು ಶ್ರವಣ ಮಾಡಬೇಕಾಗಿಲ್ಲ, ನೀವು ಯಾವತ್ತೂ ಓದಬೇಕಾಗಿಲ್ಲ ಅಂತ ಯಾವತ್ತೂ ಯಾರಿಗೂ ಅನ್ಬಾರ್ದು. ನೀವೇನು ಓದಬೇಕಾಗಿಲ್ಲ ಆಚಾರ, ಎಲ್ಲ ಓದ್ಬಿಟ್ಟಿದ್ರು ನೀವು ಅಂತ ಯಾರಿಗೂ ಅನ್ಬಾರ್ದು. ನಾವು ಓದಬೇಕಾಗಿಲ್ಲ, ಹೌದು ನೀವು ಹೇಳಿದ್ ಸರಿಯಾಗಿದೆ ಅಂತ ನಾವು ಉಬ್ಬಬಾರದು. ಉಬ್ಬಿಸುವ ಪ್ರಯತ್ನವನ್ನು ಯಾರು ಮಾಡಬಾರ್ದು, ಉಬ್ಬುವ ಪ್ರಯತ್ನವನ್ನು ಇವರು ಮಾಡಬಾರ್ದು ಅಂತ ಅದ ಅರ್ಥ. ಅದಕ್ಕಾಗಿ ಶ್ರವಣವನ್ನು ಅವನು ಯಾವತ್ತೂ ಬಿಡುವಂತಾನೇ ಇಲ್ಲ ಮನುಷ್ಯ, ಅದನ್ನು ಮಾಡ್ತಾನೇ ಇರಬೇಕು. ಯಾಕಂದ್ರೆ ಭಗವಂತನಿಗೆ ನಾವು ಶ್ರವಣ ಮಾಡಿದಾಗ ಅದರಿಂದ ಜ್ಞಾನ ಪಡ್ಕೊಂಡಾಗ ಆಗುವಂಥ ಮಹಾ ತೃಪ್ತಿ ಏನಿದೆ, ದೊಡ್ಡ ತೃಪ್ತಿ, ಅದನ್ನ ಆ ಭಗವಂತನಿಗೆ ನಾವು ಮಾಡುವಂಥ ಪ್ರಯತ್ನ ಮಾಡಬೇಕು.